ಪ್ರೀತಿಯ ವಿದ್ಯಾರ್ಥಿಗಳೇ, 7ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಬರುವಂತಹ ಮೊದಲ ಪದ್ಯವೇ ಪಡ್ನಾ ಹೇ ಜಿ ಪಡ್ನಾ ಹೇ. ಅತಿ ಉತ್ತಮವಾಗಿ ವಿದ್ಯಾರ್ಥಿಗಳಲ್ಲಿ ಓದು ಬರಹದ ಬಗ್ಗೆ ಆಸಕ್ತಿ ಮೂಡಿಸುವಂತಹ ಪದ್ಯ ಇದು. ಸೊ ಈ ಪದ್ಯದ ಬಗ್ಗೆ ನಾವು ಡೀಟೇಲ್ ಆಗಿ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಕವಿ ಪರಿಚಯ, ಪದ್ಯದ ಅರ್ಥ ಹಾಗೆ ಪದ್ಯದ ಗಾಯನವನ್ನು ಕುರಿತು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲಿಗೆ ನೋಡಿ ಕವಿ ಪರಿಚಯ ಅಂಥೇಳಿ ಚಂದ್ರಪಾಲ್ ಸಿಂಗ್ ಯಾದವ್ ಮಯಂಗ್ ಅಂಥೇಳಿ. ಇಲ್ಲೇನಂತಾರೆ ನೋಡಿ, ಚಂದ್ರಪಾಲ್ ಸಿಂಗ್ ಯಾದವ್ ಮಯಂಗ್ ಆಧುನಿಕ ಹಿಂದಿ ಸಾಹಿತ್ಯಕ್ಕೆ ವಿಖ್ಯಾತ ಕವಿ ಹೇ. ಅಂದರೆ ಈ ಚಂದ್ರಪಾಲ್ ಸಿಂಗ್ ಯಾದವ್ ಮಯಂಕ್ ಅವರು ಆಧುನಿಕ ಹಿಂದಿ ಸಾಹಿತ್ಯದ ಬಹಳ ಫೇಮಸ್ ಆಗಿರುವಂತಹ ಕವಿಯಾಗಿದ್ದಾರೆ ಅಂಥೇಳಿ ಹೇಳ್ತಾ ಇರೋದು. ಮುಂದೆ ನೋಡಿ, इनका जन्म 1 नवंबर 1925 को उत्तर प्रदेश के कानपुर में हुआ था. ಅಂದರೆ ಈ ಕವಿಯ ಜನ್ಮ 1 ನವೆಂಬರ್ 1925ಕ್ಕೆ ಉತ್ತರ ಪ್ರದೇಶ ರಾಜ್ಯದ ಕಾನ್ಪುರ್ ಎಂಬ ಸ್ಥಳದಲ್ಲಿ ಆಯಿತು. ಹಾಗೆ ಇನ್ಹೋನೆ ಕೈ ಬಾಲಗೀತೋं की ರಚನಾ ಕಿ ಹೈ. ಅಂದರೆ ಇವರು ಅನೇಕ ಬಾಲಗೀತೆಗಳು, ಶಿಶುಗೀತೆಗಳನ್ನು ಬರೆದಿದ್ದಾರೆ ಅಂಥೇಳಿ. ಈ ಬಾಲಗೀತೆ ಅಂದರೆ ಸಣ್ಣ ಮಕ್ಕಳಿಗಾಗಿ ಬರೆಯಲ್ಪಟ್ಟಂತಹ ಹಾಡು, ಅವುಗಳಿಗೆ ಬಾಲಗೀತ ಅಂಥೇಳಿ ಕರೀತಾರೆ. ಮುಂದೆ ನೋಡಿ, ಇನ್ಕೆ ಪ್ರಮುಖ ಬಾಲಗೀತ ಹೇ. ಇವರು ಬರೆದಿರುವಂತಹ ಮುಖ್ಯ ಶಿಶುಗೀತೆಗಳು ಅಥವಾ ಬಾಲಗೀತೆಗಳು ಯಾವುವು ಅಂಥೇಳಿ, ಸ್ಕೂಲ್ ಖುಲ್ ಗಯೆ ಅಂದರೆ ಶಾಲೆಗಳು ತೆರೆದವು, ಖಾಲೋ ಆಮ್ ಮಾವಿನ ಹಣ್ಣು ತಿಂದು ಬಿಡು, ಏಕ ರಹೆ ಹೇ ಏಕ ರಹೆಂಗೆ ಒಂದಾಗಿ ಇದ್ದೇವು ಒಂದಾಗಿ ಇರೋಣ, ದೀಪೋಂ ಕಿ ಕತಾರ್ ಅಂದರೆ ಈ ದೀಪಗಳ ಸಾಲು, ಜಾಗೃತಿ ಗೀತ್ ಜಾಗೃತೆಯ ಹಾಡು, ಕಿಸಾನ್ ಗೀತ್ ರೈತ ಹಾಡು, ದೂದ್ ಮಲಾಯಿ ಹಾಲು ಬೆಣ್ಣೆ, ಹೀಗೆ ಅನೇಕ ಬಾಲಗೀತೆಗಳನ್ನು ಇವರು ಬರೆದಿದ್ದಾರೆ ಅಂಥೇಳಿ. ಮುಂದೆ ನೋಡಿ, ಮಯಂಕ್ ಕವಿ ಚಂದ್ರಪಾಲ್ ಯಾದವ್ ಕಾ ಕಾವ್ಯ ನಾಮ ಹೇ. ಈ ಮಯಂಕ್ ಅನ್ನೋದು ಅವರ ಕಾವ್ಯದ ಹೆಸರು ಅಂಥೇಳಿ. ಅವರು ಬರೆದಿರುವಂತಹ ಎಲ್ಲ ಪದ್ಯಗಳಲ್ಲಿ ಹೆಚ್ಚಾಗಿ ಬಳಕೆಯಾಗುವಂತಹ ಒಂದು ಉಪನಾಮ ಅಂಥೇಳಿ ನಾವು ಹೇಳ್ಬೋದು. ಸೊ ವಿದ್ಯಾರ್ಥಿಗಳೇ, ನಿಮಗೆ ಕವಿ ಪರಿಚಯ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೀನಿ. ಮುಂದೆ ಹೋಗೋಣ. ಪದ್ಯ ಇದೆ ನೋಡಿ, ಪಡನಾ ಹೇ ಜಿ ಪಡನಾ ಹೇ. ಈ ನಮ್ಮ ಪದ್ಯದ ಹೆಸರು ಪಡನಾ ಹೇ ಜಿ ಪಡನಾ ಹೇ. ಇನ್ನು ಈ ಪದ್ಯ ನಮಗೆ ಯಾವ ರೀತಿಯ ಮಹತ್ವವನ್ನು ಹೇಳುತ್ತೆ ನೋಡೋಣ. इस कविता के द्वारा बच्चे पढ़ाई और मेहनत का महत्व समझते हैं. ಅಂದರೆ ಈ ಒಂದು ಪದ್ಯದ ಮೂಲಕ ವಿದ್ಯಾರ್ಥಿಗಳು ಶಿಕ್ಷಣ ಮತ್ತು ಪರಿಶ್ರಮದ ಮಹತ್ವವನ್ನು ಕುರಿತು ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಈ ಒಂದು ಪದ್ಯದ ಉದ್ದೇಶ. ಮುಂದೆ ನೋಡಿ, ಪಡನಾ ಹೇ ಜಿ ಪಡನಾ ಹೇ. ಇದರ ಅರ್ಥ ಓದಬೇಕಾಗಿದ್ದೀರಿ, ಓದಬೇಕು, ಹಮ್ಕೋ ಊಪರ್ ಚಡ್ನಾ ಹೇ ಅಂದರೆ ಓದುತ್ತಾ ನಾವು ಮೇಲೆ ಸಾಗಬೇಕು. ಇದು ಈ ಎರಡು ಸಾಲುಗಳ ಅರ್ಥ. ಪಡನಾ ಹೇ ಜಿ ಪಡನಾ ಹೇ, ಹಮ್ಕೋ ಊಪರ್ ಚಡ್ನಾ ಹೇ. ಓದಬೇಕಾಗಿದ್ದೀರಿ, ಓದಬೇಕು, ಓದುತ್ತಾ ನಾವು ಮುಂದೆ ಸಾಗಬೇಕು, ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಈ ಮೊದಲೆರಡು ಸಾಲುಗಳ ಅರ್ಥ. ಮುಂದೆ ನೋಡಿ, ಥೋಡೆ ದಿನ ಕಿ ಬಾತ್ ಔರ್ ಹೇ ಜಮ್ಕರ್ ಖೂಬ್ ಪಡೆಂಗೆ ಹಮ್. ಈಗ ಸ್ವಲ್ಪ ದಿವಸದ ವಿಷಯ ಅಷ್ಟೇ ಆಗಿದ್ದು, ನಾವು ಒಟ್ಟಾಗಿ ಸೇರಿ ಒಂದೇ ಕಡೆ ಕುಳಿತುಕೊಂಡು ದೃಢತೆಯಿಂದ ಓದೋಣ ಅನ್ನೋದು ಈ ಸಾಲುಗಳ ಅರ್ಥ. ಇಮ್ತಿಹಾನ್ ಮೇ ತಾಲ್ ಠೋಕರ್ ಕುಶ್ತಿ ಖೂಬ್ ಲಡೆಂಗೆ ಹಮ್. ಪರೀಕ್ಷೆಗಾಗಿ ನಾವು ಉತ್ತಮ ತಯಾರಿಯನ್ನು ಮಾಡಿ, ಚಾಲೆಂಜನ್ನು ಸ್ವೀಕಾರ ಮಾಡಿ ಪರೀಕ್ಷೆಯನ್ನು ಎದುರಿಸೋಣ ಅನ್ನೋದು ಈ ಸಾಲುಗಳ ಅರ್ಥ. ಮುಂದೆ ನೋಡಿ, ಕವಿ ಹೇಳ್ತಾನೆ, ಪಾಸ್ ಇಮ್ತಿಹಾನ್ ಕರ್ನಾ ಹೇ ಪಡನಾ ಹೇ ಜಿ ಪಡನಾ ಹೇ. ನಾವು ಪರೀಕ್ಷೆಯನ್ನು ಪಾಸ್ ಮಾಡಬೇಕಾಗಿದ್ದೀರಿ, ಅದಕ್ಕಾಗಿ ಓದಬೇಕು ಅಂಥೇಳಿ ಕವಿ ಇಲ್ಲಿ ಹೇಳ್ತಾನೆ. ಸೊ ಇಲ್ಲಿ ಹೊಸ ಶಬ್ದಗಳು ಯಾವುವು ಅನ್ನೋದನ್ನು ನಾವು ಗಮನಿಸೋದಾದರೆ, ಪಡನಾ ಅಂದರೆ ಓದು, ಊಪರ್ ಅಂದರೆ ಮೇಲೆ, ಹಮ್ಕೋ ಅಂದರೆ ನಾವು, ಅದೇ ರೀತಿ ಜಮ್ಕರ್ ಅಂತಂದರೆ ದೃಢತೆಯಿಂದ, ಒಟ್ಟಾಗಿ, ಸ್ಥಿರತೆಯಿಂದ ಅಂಥೇಳಿ ಅರ್ಥ. ಖೂಬ್ ಅಂದರೆ ಬಹಳ, ಇಮ್ತಿಹಾನ್ ಅಂದರೆ ಪರೀಕ್ಷೆ, ತಾಲ್ ಠೋಕರ್ ಅಂತಂದರೆ ಚಾಲೆಂಜನ್ನು ಸ್ವೀಕಾರ ಮಾಡುತ್ತಾ, ಕುಸ್ತಿ ಅಂದರೆ ಪರೀಕ್ಷೆಯ ಕುಸ್ತಿಯನ್ನು ನಾವು ಎದುರಿಸೋಣ ಅನ್ನುವಂತಹ ಅರ್ಥ. ಸೊ ಈ ರೀತಿಯ ಹೊಸ ಶಬ್ದಗಳು
ಈ ಒಂದು ಪ್ಯಾರಾಗ್ರಾಫ್ಗಳಲ್ಲಿ ಬಂದಿದ್ದಾವೆ ಅಂಥೇಳಿ ಹೇಳ್ಬೋದು. ಸೊ ವಿದ್ಯಾರ್ಥಿಗಳೇ, ನಿಮಗೆ ಇದು ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೀನಿ. ಮುಂದೆ ಹೋಗೋಣ. ಇಲ್ಲಿ ಕವಿ ಹೇಳ್ತಾನೆ, ಫಿರ್ ಗರ್ಮಿ ಕಿ छुट्टी ಹೋಗಿ ಹೋಂಗೆ ಮೌಜ್ ಮಜೆ ಕೆ ದಿನ್. ಕವಿ ಹೇಳ್ತಾನೆ, ಪರೀಕ್ಷೆಯ ನಂತರ ಬೇಸಿಗೆಯ ರಜೆಗಳು ಪ್ರಾರಂಭ ಆಗತ್ತೆ. ಆವಾಗ ಉತ್ಸಾಹ ಉಲ್ಲಾಸದ ದಿನಗಳು ಇರ್ತವೆ, ನಾವು ಆನಂದ ಪಡುವಂತಹ ದಿನಗಳು ಬರ್ತವೆ ಅಂಥೇಳಿ ಕವಿಲಿ ಹೇಳ್ತಾ ಇದ್ದಾನೆ. ಮುಂದೆ ನೋಡಿ, ಪಿಕ್ಚರ್ ಹೋಗಿ ಪಿಕ್ನಿಕ್ ಹೋಗಿ ಹೋಂಗೆ ತಬ್ ಮಸ್ತಿ ಕೆ ದಿನ್. ರಜೆಯ ದಿನಗಳಲ್ಲಿ ನಾವು ಸಿನಿಮಾ ನೋಡಬಹುದು, ಪ್ರವಾಸಕ್ಕೆ ಹೋಗ್ಬೋದು, ಒಂದು ರೀತಿ ಸಂತೋಷದ ದಿನಗಳನ್ನು ಕಳೆಯಬಹುದು ಅನ್ನೋದನ್ನು ಕೂಡ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಮುಂದೆ ಕವಿ ಹೇಳ್ತಾನೆ, ಮೆಹನತ್ ಸೆ ಕ್ಯಾ ಡರ್ನಾ ಹೈ ಪಢನಾ ಹೈ ಜಿ ಪಢನಾ ಹೈ. ಪರಿಶ್ರಮದಿಂದ ಏನು ಹೆದರಬೇಕು, ಓದಬೇಕಾಗಿದ್ದೀರಿ, ಓದಬೇಕು ಅಂಥೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಸೊ ಬನ್ನಿ, ಇದರಲ್ಲಿ ಯಾವ ಹೊಸ ಶಬ್ದಗಳು ಬಂದಿದ್ದಾವೆ ಅದನ್ನು ನೋಡೋಣ. ನೋಡಿ, ಫಿರ್ ಅಂದರೆ ಆಮೇಲೆ, ಗರ್ಮಿ ಅಂತಂದರೆ ಶೆಕೆ, छुट्टी ಅಂದರೆ ರಜೆ ಅಂಥೇಳಿ, ಮೌಜ್ ಮಜೆ ಅಂದರೆ ಸಂತೋಷ ಉಲ್ಲಾಸ ಅಂಥೇಳಿ, ಪಿಕ್ಚರ್ ಅಂತಂದರೆ ಸಿನಿಮಾ, ಪಿಕ್ನಿಕ್ ಅಂದರೆ ಪ್ರವಾಸ, ಮಸ್ತಿಕೆ ದಿನ ಅಂತಂದರೆ ಒಂದು ರೀತಿ ಆನಂದದ ದಿನಗಳು, ಮೆಹನತ್ ಅಂದರೆ ಪರಿಶ್ರಮ, ಡರ್ನಾ ಅಂದರೆ ಹೆದರೋದು. ಸೊ ಈ ರೀತಿಯ ಹೊಸ ಶಬ್ದಗಳು ಇಲ್ಲಿ ಬಂದಿದ್ದಾವೆ ಅಂಥೇಳಿ ಹೇಳ್ಬೋದು. ಸೊ ಮುಂದೆ ಹೋಗೋಣ. ಪಾಪಾ ಮಮ್ಮಿ ಸೇ ಲೇನೆ ಹೈ ಫಿರ್ ತೋ ಹಮ್ಕೋ ಖೂಬ್ ಇನಾಮ್. ಇಲ್ಲಿ ಕವಿ ಹೇಳ್ತಾನೆ, ತಂದೆ ತಾಯಿಯಿಂದ ನಮಗೆ ಬಹಳಷ್ಟು ಬಹುಮಾನಗಳನ್ನು ಪಡೆಯಬೇಕಾಗಿದೆ. ಮೆಹನತ್ ಕರ್ನೆ ವಾಲೋ ಕಿ ತೋ ಸದಾ ಮದತ್ ಕರ್ತೆ ಭಗವಾನ್. ಮುಂದೆ ಕವಿ ಹೇಳ್ತಾನೆ, ಯಾರು ಪರಿಶ್ರಮ ಪಡ್ತಾರೋ ಅವರಿಗೆ ದೇವರು ಯಾವಾಗಲೂ ಸಹಾಯ ಮಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾ ನೋಡಿ, ಜೀವನ್ ಪಥ್ ಪರ್ ಬಡನಾ ಹೈ ಜಿ ಪಢನಾ ಹೈ. ಜೀವನದ ದಾರಿಯಲ್ಲಿ ಸಾಗಬೇಕಾಗಿದೆ, ಓದಬೇಕಾಗಿದ್ದೀರಿ, ಓದಬೇಕು ಅಂಥೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಹೊಸ ಶಬ್ದಗಳನ್ನು ನೋಡೋದಾದರೆ, ಪಾಪ ಅಂದರೆ ತಂದೆ, ಮಮ್ಮಿ ಅಂದರೆ ತಾಯಿ, ಖೂಬ್ ಅಂದರೆ ಬಹಳ, ಇನಾಮ್ ಅಂದರೆ ಬಹುಮಾನ, ಮೆಹನತ್ ಅಂದರೆ ಶ್ರಮ, ಮದತ್ ಅಂದರೆ ಸಹಾಯ, ಭಗವಾನ್ ಅಂದರೆ ದೇವರು, ಪಥ್ ಅಂದರೆ ದಾರಿ. ಸೊ ಈ ರೀತಿಯ ಹೊಸ ಶಬ್ದಗಳು ಇಲ್ಲಿ ಬಂದಿದ್ದಾವೆ ಅಂಥೇಳಿ ಹೇಳಬಹುದು. ಸೊ ವಿದ್ಯಾರ್ಥಿಗಳೇ, ಈಗ ನೀವೆಲ್ಲರೂ ಕಾಯ್ತಕ್ಕಂತಹ ಕ್ಷಣ ಏನಂದರೆ ಕವಿತಾ ಗಾಯನ್, ಅಂದರೆ ಈ ಪದ್ಯವನ್ನು ಹಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ನೋಡಿ, ಪಢನಾ ಹೈ ಜಿ ಪಢನಾ ಹೈ ಹಮ್ಕೋ ಊಪರ್ ಚढ़ना है, ಪಢನಾ ಹೈ ಜಿ ಪಢನಾ ಹೈ ಹಮ್ಕೋ ಊಪರ್ ಚढ़ना है, थोड़े दिन की बात और है जमकर खूब पढ़ेंगे हम, थोड़े दिन की बात और है जमकर खूब पढ़ेंगे हम, इम्तिहान में ताल ठोंकर कुश्ती खूब लड़ेंगे हम, इम्तिहान में ताल ठोंकर कुश्ती खूब लड़ेंगे हम, पास इम्तिहान करना है पढ़ना है जी पढ़ना है, हाँ पास इम्तिहान करना है पढ़ना है जी पढ़ना है, पढ़ना है जी पढ़ना है, हमको ऊपर चढ़ना है। फिर गर्मी की छुट्टी होगी होंगे मौज मज़े के दिन, फिर गर्मी की छुट्टी होगी होंगे मौज मज़े के दिन, पिक्चर होगी पिकनिक होगी होंगे तब मस्ती के दिन, पिक्चर होगी पिकनिक होगी होंगे तब मस्ती के दिन, मेहनत से क्या डरना है पढ़ना है जी पढ़ना है, हाँ मेहनत से क्या डरना है पढ़ना है जी पढ़ना है, पढ़ना है जी पढ़ना है, हमको ऊपर चढ़ना है। पापा मम्मी से लेने हैं फिर तो हमको खूब इनाम, पापा मम्मी से लेने हैं फिर तो हमको खूब इनाम, मेहनत करने वालों की तो सदा मदद करते भगवान, मेहनत करने वालों की तो सदा मदद करते भगवान, जीवन पथ पर बढ़ना है पढ़ना है जी पढ़ना है, हाँ जीवन पथ पर बढ़ना है पढ़ना है जी पढ़ना है, पढ़ना है जी पढ़ना है, हमको ऊपर चढ़ना है। ಸೊ
ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಈ ಪದ್ಯವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಪದ್ಯದ ಅರ್ಥ, ಹೊಸ ಪದಗಳ ಪರಿಚಯ, ಕವಿ ಪರಿಚಯ, ಹಾಗೆಯೇ ಈ ಪದ್ಯವನ್ನು ಹಾಡಿ ಇದನ್ನು ನಾವು ಇಂಪಾದ ಧ್ವನಿಯಲ್ಲಿ ಕಂಠಪಾಠ ಮಾಡಲಿಕ್ಕೆ ಸಿದ್ಧತೆಗಳನ್ನು ಸಹ ಮಾಡ್ಕೊಂಡಿದ್ದೀವಿ. ಇನ್ನು ಈ ಪದ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಏನಾದರೂ ಡೌಟ್ಸ್ಗಳಿದ್ರೆ ಅಥವಾ ನೀವು ಏನಾದರೂ ಕೇಳಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತೇಳಿ ಹೇಳ್ತಾ ಇಂದಿನ ಸಂಚಿಕೆನ ನಾನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.